ಲವ್ ಗುರುಗೂ ಲವ್ ಆಗಿದ್ಯಾ ಅನ್ನೋ ಒಂದು ಪ್ರಶ್ನೆ. ಐ ಸ್ಪೋಕ್ ಅಬೌಟ್ ಮೈ ಎಕ್ಸ್ ಬಗ್ಗೆ ಹೇಳಿದೆ. ನಾನು ಒಂದೆರಡು ಹೃದಯ ಮುರಿದಿದ್ದೀನಿ ಅಂತ ಹೇಳಿದೆ. ಮುರಿದಿದ್ದೀರಾ ಅಂದ್ರೆ ಏನಂತ ಸರ್? ಐ ಹ್ಯಾವ್ ಬ್ರೋಕನ್ ಹಾರ್ಟ್, ಲೈಕ್ ಐ ಹ್ಯಾವ್ ಸೆಡ್ ನೋ. ನಿಮ್ಗೆ ರೇಡಿಯೋ ಶೋಸ್ ಅಲ್ಲಿ ಪ್ರಪೋಸಲ್ಸ್ ಅದನ್ನ ನಾನು ಸೀರಿಯಸ್ ಆಗಿ ನಾನು ತಗೊಳಕ್ಕೆ ಯಾವತ್ತೂ ಹೋಗಿಲ್ಲ. ಯಾರು ನಿಮ್ವರೆಗೂ ಬಂದು ಮತ್ತೆ ಪುನಃ ಸ್ಟುಡಿಯೋವರೆಗೂ ಎಲ್ಲ ಬಂದಿರೋದಿದೆ. ಒಬ್ಬಳು ಹುಡುಗಿ ಅವ್ರ ತಂದೆ ತಾಯಿ ಕರ್ಕೊಂಡ್ ಬಂದಿದ್ದಿದೆ ಸ್ಟುಡಿಯೋಗೆ. ಬಟ್ ನಾವು ಐ ಮೀನ್ ಅ ವೆರಿ ಹ್ಯಾಪಿ ರಿಲೇಶನ್ಶಿಪ್ ಗೈಸ್. ಸೊ ನಂಗೆ ತುಂಬಾ ಸರಿ ಲವ್ ಆಗಿದೆ. ಸ್ಕೂಲಲ್ಲಿ ಲವ್ ಆಗಿದೆ, ಕಾಲೇಜ್ನಲ್ಲಿ ಲವ್ ಆಗಿದೆ, ಡಿಗ್ರಿನಲ್ಲಿ, ಮಾಸ್ಟರ್ಸ್ನಲ್ಲಿ, ಆಫೀಸ್ನಲ್ಲಿ ಲವ್ ಆಗಿದೆ. ನಂಗೆ ಲವ್ ಆಗ್ತಿರುತ್ತೆ. ನಿಮ್ಮ ಪ್ರಕಾರ ಪ್ರೀತಿನ ವರ್ಣನೆ ಮಾಡೋದಾದ್ರೆ ಹೇಗೆ ಮಾಡ್ತೀರಾ ಸರ್? ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಟು ಎಕ್ಸ್ಪ್ಲೇನ್ ಲವ್. ನೀವು ಅವಾಗಲೇ ಹೇಳಿದ್ದಕ್ಕೆ ಹೇಳೋದಾಯ್ತು ಅಂದ್ರೆ ನೀವು ಅಂದ್ರೆ ಆಯ್ತಾ ಇವತ್ತಿನ ಕಾಲದಲ್ಲಿ ಪ್ರೀತಿ ಬದಲಾಗ್ತಿದೆ ಅಂತ. ಮುಂಚೆ ಎಲ್ಲ ಕಾಯ್ತಾ ಇದ್ರು ಅಂತೆಲ್ಲ ಹೇಳಿ. ಐ ವಿಲ್ ನಾಟ್ ಬ್ಲೇಮ್ ಪೀಪಲ್ ಆಯ್ತಾ, ಐ ವಿಲ್ ಬ್ಲೇಮ್ ದ ಟೆಕ್ನಾಲಜಿ. ಈ ಕ್ಷಣಕ್ಕೂ ಹೇಳ್ತೀನಿ ಕೇಳಿ, ಪಟ್ಟಂತಿದ್ದೆಲ್ಲಾನು ಎರೇಸ್ ಮಾಡಿ ನೀವು ವಾಪಸ್ ಮತ್ತೆ ಪಾರವಾಳ ಕಾಲಿಗೆ ಚೀಟಿ ಕಟ್ಟು ಹಾರಿಸೋದು ಇಲ್ಲ ಪತ್ರ ಬರೆಯೋದು ತಗೊಂಬನ್ನಿ, ಎಲ್ಲರೂ ಮುಚ್ಕೊಂಡು ಕಾಯ್ತೀವಿ. ನಿಮ್ಗೆ ಅನುಮಾನ ಆಯ್ತು ಅಂತಂದ್ರೆ ವಿಡಿಯೋ ಕಾಲ್. ನಾನು ಏನ್ ತಿಂತಾ ಇದೀನಿ ವಿಡಿಯೋ ಕಾಲ್. ನಾನು ಇಲ್ಲಿ ಬರ್ತಿದ್ದಂಗೆ ನನ್ನ ಪ್ರೀತಿ ಪಾತ್ರರಿಗೆ ಒಂದು ವಿಡಿಯೋ ಕಳಿಸ್ತೆ, ನಾನು ಇಲ್ಲಿ ಬಂದು ತಲುಪ್ತೆ ಅಂತ. ಸೊ ಅಕಸ್ಮಾತ್ ನಾನು ಕಳಿಸ್ಲಿಲ್ಲ ಅಂತಂದ್ರೆ ಏನ್ ಕಳಿಸ್ಲೇ ಇಲ್ಲ, ನಾನ್ ಬರ್ದಿರೋ ಪತ್ರ ನಾನು ಇಲ್ಲಿ ಕ್ಷೇಮ, ನೀವು ಕ್ಷೇಮವಾಗಿದ್ದೀರಿ ಅಂತ ಅನ್ಕೊಂತೀನಿ ಅಂತ ಅವ್ನು ಬರ್ದು ಅದು 3 ದಿನ ಹೋಗ್ಬೇಕಲ್ಲಿ. ಅಂಡ್ ಬರ್ದಾಗ ಏನ್ ಬರ್ದ ಅವನು ನಾನು ಕ್ಷೇಮ ಅಂತ. 3 ದಿನದಲ್ಲಿ ಹಾರ್ಟ್ ಅಟ್ಯಾಕ್ ಸತ್ತ ಅಂತಂದ್ರೆ ಸ್ಮಾರ್ಟ್ ಫೋನ್ ಬರಬಾರ್ದಾಗಿತ್ತು ನನ್ನ ಪ್ರಕಾರ. ಬಟನ್ ಫೋನ್ ವರ್ಗು ನೆಟ್ಟಿಗಿತ್ತು ಅದು. ನಾನು ಅವಳಿಗೆ ಅವಳು ನನಗೆ ಅಂತೇನು ಕೂಡ್ತಾ ಇದ್ವಿ. ಅಲಾಟ್ ನಾನು ಲೆಕ್ಕ ಇಡ್ತಾ ಇದ್ದೆ 100 ಮೆಸೇಜ್ಗಳು. ನಿಮ್ ಪ್ರಕಾರ ವಾಟ್ಸ್ ಲವ್? ಇವಾಗ ಆಕಾಶ ಅಂದ್ರೆ ಏನು, ಬ್ರಹ್ಮಾಂಡ ಅಂದ್ರೆ ಏನು ಅಂತ ಹೇಳೋದು ಎಷ್ಟು ಕಷ್ಟನೋ, ಪ್ರೀತಿ ಅಂದ್ರೆ ಏನು ಅಂತ ಹೇಳೋದು ಅಷ್ಟೇ ಕಷ್ಟ. ಬಿಕಾಸ್ ಗುರುಸರು ಮದುವೆನಾ ನೆಕ್ಸ್ಟ್ ಹೇಗೆ? ಮದುವೆ ಕಡೆ ಹೆಜ್ಜೆ ಹಾಕ್ತಾ ಇದ್ದೀನಿ ನಾನು. ಓಕೆ ಸರ್, ಈ ಎಲ್ಲದರ ಮಾತುಕತೆ ನಡುವೆ ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ಒಂದಷ್ಟು ಲವ್, ಒಂದಷ್ಟು ಎಮೋಷನ್ಸ್ ಕೂಡ ಹೊರಗೆ ಹಾಕುವಂತ ಒಂದು ಪ್ರಯತ್ನ. ಮೈಟ್ ಬಿ ನೀವು ಆರಾಮಾಗಿದ್ದೀರಲ್ವ ಸರ್? ಯು ಆರ್ ಫೀಲಿಂಗ್ ಕಂಫರ್ಟಬಲ್? ಓಕೆ, ಒಂದಷ್ಟು ಎಮೋಷನ್ಸ್, ಒಂದಷ್ಟು ಲವ್ನ ಹೊರಗೆ ಹಾಕುವಂಥ ಇದು ಯಾವ ಜನ್ರೇಷನ್ ನಾವು ಇದ್ದೀವಿ ಇವತ್ತಂದರೆ, ಲವ್ನ ಎಲ್ಲೋ ಒಂದು ಕಡೆ ಪೀಪಲ್ ಆರ್ ಜಸ್ಟ್ ಇಷ್ಟೇ ಅನ್ನೋ ಥರ ಒಂದು ಅದನ್ನು ಹೆಸರು ಇಟ್ಬಿಡಿದಾರೆ ಅದಕ್ಕೆ. ಲವ್ ಅಂದರೆ ಇಷ್ಟೇ. ಆ ವಿಂಟೇಜ್ ಲವ್ ನೋಡಿದಾಗ, ಆ ಸ್ಕೂಲ್ ಫೀಲ್ ಲವ್ಸ್ ನೋಡಿದಾಗ ಇಟ್ ವಿಲ್ ಬಿ ವೆರಿ ಡಿಫ್ರೆಂಟ್. ಆ ಪ್ರೀತಿಗೋಸ್ಕರ ಕಾಯೋದಾಗಲಿ ಇವತ್ತಿನ ಕಾಲದಲ್ಲಿ ಇಟ್ಸ್ ನಾಟ್ ಲೈಕ್ ದಟ್, ಇಟ್ಸ್ ವೆರಿ ಡಿಫ್ರೆಂಟ್. ಆದರೆ ಅದು ಜನ ಮಾಡ್ಕೊಂಡಿರುವಂಥ ಸಮಸ್ಯೆ ಅದು. ಈಗ ಬಂದಾಗ ಆ್ಯಕ್ಚುಲಿ ಲವ್ ಗುರು ಅಂತ ನನಗೆ ನನ್ನ ಕಂಟೆಂಟ್ ಕ್ರಿಯೇಟರ್ ಬರ್ದು ಕಳಿಸ್ಬಿಟ್ಟಿದ್ರು. ಅಂದರೆ ನೀವೇ ಅದು ಲವ್ ಗುರು ಮಾಡ್ತಿದ್ದು ಅಂತ. ಲವ್ ಗುರುಗೂ ಲವ್ ಆಗಿದೆಯಾ ಅನ್ನೋ ಒಂದು ಪ್ರಶ್ನೆ ನೀವು ಹೇಳಬೇಕು. ನಾನು ಹೇಳಿದ್ನಲ್ಲ, ನಾನು ಐ ಸ್ಪೋಕ್ ಅಬೌಟ್ ಮೈ ಎಕ್ಸ್ ಬಗ್ಗೆ ಹೇಳಿದೆ. ನಾನು ಒಂದೆರಡು ಹೃದಯ ಮುರಿದಿದ್ದೀನಿ ಅಂತ ಹೇಳಿದೆ. ನೀವಂತ ಹೇಳಿದ್ರು ಹೃದಯ ಮುರಿದಿದ್ದೀರಾ ಅಂದ್ರೆ ಏನಂತ ಸರ್? ಯು ಹ್ಯಾವ್ ಜಸ್ಟ್ ಐ ಹ್ಯಾವ್ ಬ್ರೋಕನ್ ಹಾರ್ಟ್, ಲೈಕ್ ಐ ಹ್ಯಾವ್ ಸೆಡ್ ನೋ. ಈ ಮಧ್ಯೆ ಇದರಲ್ಲಿ ನಿಮಗೆ ರೇಡಿಯೋ ಶೋಸ್ ಅಲ್ಲಿ ಪ್ರಪೋಸಲ್ಸ್ ಅದು ತುಂಬಾ ಬಂದಿದೆ. ಅದನ್ನ ನಾನು ಸೀರಿಯಸ್ ಆಗಿ ನಾನು ತಗೊಳಕ್ಕೆ ಯಾವತ್ತೂ ಹೋಗಿಲ್ಲ. ಅದ್ರಲ್ಲಿ ಯಾರು ಸೀರಿಯಸ್ ಆಗಿಲ್ಲ ಸರ್? ದೇ ಹ್ಯಾವ್ ಗಿವನ್ ಮಿ ಲವ್. ಅವ್ರದ್ದೇನೋ ಒಂದು ವಿಚಾರ, ಅವ್ರದ್ದೇನೋ ಒಂದು ಕಲ್ಪನೆ. ಬಟ್ ಅದು ಇಟ್ಸ್ ಅಬೌಟ್ ಚಪ್ಪಾಳೆ ಅಲ್ವಾ, ಎರಡು ಕೈ ಸೇರುವಂತಹದ್ದು ಅದು. ಸೊ ಐ ಹ್ಯಾವ್ ಹರ್ಡ್ ಪ್ರಪೋಸಲ್ಸ್ ಅಂಡ್ ಆಲ್, ಬಟ್ ಲೈಕ್ ಐ ಹ್ಯಾವ್ ಸೆಡ್ ಲೈಕ್ ನೋ, ಇಟ್ಸ್ ನಾಟ್ ಪಾಸಿಬಲ್. ಯಾರು ನಿಮ್ವರೆಗೂ ಬಂದು ಮತ್ತೆ ಪುನಃ ಸ್ಟುಡಿಯೋವರೆಗೂ ಎಲ್ಲ ಬಂದಿರೋದಿದೆ. ಒಬ್ಬಳು ಹುಡುಗಿ ಅವ್ರ ತಂದೆ ತಾಯಿ ಕರ್ಕೊಂಡ್ ಬಂದಿದ್ದಿದೆ ಸ್ಟುಡಿಯೋಗೆ. ಇವನು ಮದುವೆ ಆಗ್ತೀನಿ ಅಂತೆಲ್ಲ ಹೇಳಿ. ಬಟ್ ನಾವು ಐ ಮೀನ್ ಅ ವೆರಿ ಹ್ಯಾಪಿ ರಿಲೇಶನ್ಶಿಪ್ ಗೈಸ್. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ರಿಲೇಶನ್ಶಿಪ್ ನಾವು ಐ ಮೀನ್. ಸೊ ನಂಗೆ ತುಂಬ ಸರಿ ಲವ್ ಆಗಿದೆ. ಸ್ಕೂಲಲ್ಲಿ ಲವ್ ಆಗಿದೆ, ಕಾಲೇಜ್ನಲ್ಲಿ ಲವ್ ಆಗಿದೆ, ಡಿಗ್ರಿನಲ್ಲಿ, ಮಾಸ್ಟರ್ಸ್ನಲ್ಲಿ, ಆಫೀಸ್ನಲ್ಲಿ ಲವ್ ಆಗಿದೆ. ಹೆಸರು ಹೇಳಲ್ಲ, ಬಟ್ ಫೆಲೋ ಆರ್ಜೆ ಮೇಲೆ ಲವ್ ಆಗಿದೆ. ಬಟ್ ಹೇಳ್ಕೊಂಡಿಲ್ಲ ನಾನು. ಲೈಕ್ ನಂಗೆ ಲವ್ ಆಗ್ತಿರುತ್ತೆ, ಆಗುತ್ತೆ ಲವ್. ಬಟ್ ನಾವು ಐಮ್ ಫರ್ಮ್ ಸ್ಟ್ರಾಂಗ್ ರಿಲೇಶನ್ಶಿಪ್. ಓಕೆ, ನಿಮ್ಮ ಪ್ರಕಾರ ಪ್ರೀತಿನ ವರ್ಣನೆ ಮಾಡೋದಾದ್ರೆ ಹೇಗೆ ಮಾಡ್ತೀರಾ ಸರ್? ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಟು ಎಕ್ಸ್ಪ್ಲೇನ್ ಲವ್. ನೀವು ಅವಾಗಲೇ ಹೇಳಿದ್ದಕ್ಕೆ ಹೇಳೋದಾಯ್ತು ಅಂದ್ರೆ ನೀವು ಅಂದ್ರೆ ಆಯ್ತಾ ಇವತ್ತಿನ ಕಾಲದಲ್ಲಿ ಪ್ರೀತಿ ಬದಲಾಗ್ತಿದೆ ಅಂತ. ಮುಂಚೆ ಎಲ್ಲ ಕಾಯ್ತಾ ಇದ್ರು ಅಂತೆಲ್ಲ ಹೇಳಿ. ಐ ವಿಲ್ ನಾಟ್ ಬ್ಲೇಮ್ ಪೀಪಲ್ ಆಯ್ತಾ, ಐ ವಿಲ್ ಬ್ಲೇಮ್ ದ ಟೆಕ್ನಾಲಜಿ. ಮುಂಚೆ ನೀವು ಪತ್ರ ಬರಿಬೇಕಾಗಿತ್ತು. ಆ ಪತ್ರ ಬಂದು ತಲುಪೋ ತನಕ ನೀವು ಏನು ಮಾಡಬೇಕಾಗಿತ್ತು? ಕಾಯಲೇಬೇಕಾಗಿತ್ತು. ಆವಾಗ ತಾಳ್ಮೆ ಇತ್ತು ಜನರಿಗೆ. ಬಟ್ ಇವಾಗ ಯಾವ ಹಂತಕ್ಕೆ ಬಂದಿದ್ದೀವಿ ಅಂತಂದರೆ, ವಾಟ್ಸಾಪ್ನಲ್ಲಿ ಡೆಲಿವರ್ಡ್ ಅಂತ ಹೇಳಿ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಎಷ್ಟು ಗಂಟೆಗೆ ಓದಿದ್ರು ಎನ್ನುವಂಥ ಅಪ್ಡೇಟ್ ಸಿಗುತ್ತೆ. ಬ್ಲೂ ಟಿಕ್ ಅಂತೆ, ಬ್ಲೂ ಟಿಕ್ಕನ್ನು ಹೈಡ್ ಮಾಡ್ಬೋದಂತೆ, ಲಾಸ್ಟ್ ಸೀನ್ ಹೈಡ್ ಮಾಡ್ಬೋದಂತೆ, 1 ಟೈಮ್ ವ್ಯೂ ಅಂತೆ. ಇದೆಲ್ಲ ಬೇಕಿತ್ತ ನಮಗೆ? ಇದೆಲ್ಲ ಬಂದೇ ಹಾಳು ಮಾಡಿರೋದು, ಜನ ಹಾಳಾಗಲಿಲ್ಲ. ಈ ಕ್ಷಣಕ್ಕೂ ಹೇಳ್ತೀನಿ ಕೇಳಿ, ಪಟ್ಟಂತಿದ್ದೆಲ್ಲಾನು ಎರೇಸ್ ಮಾಡಿ ನೀವು ವಾಪಸ್ ಮತ್ತೆ ಪಾರವಾಳ ಕಾಲಿಗೆ ಚೀಟಿ ಕಟ್ಟು ಹಾರಿಸೋದು ಇಲ್ಲ ಪತ್ರ ಬರೆಯೋದು ತಗೊಂಬನ್ನಿ, ಎಲ್ಲರೂ ಮುಚ್ಕೊಂಡು ಕಾಯ್ತೀವಿ. ಬೇರೆ ದಾರಿನೇ ಇಲ್ವಲ್ಲ. ಬಟ್ ನಿಮ್ಗೆ ಅನುಮಾನ ಆಯಿತು ಅಂತಂದರೆ ವಿಡಿಯೋ ಕಾಲ್. ನಾನು ಏನು ತಿಂತಾ ಇದ್ದೀನಿ ವಿಡಿಯೋ ಕಾಲ್. ನಾನು ಇಲ್ಲಿ ಬರ್ತಿದ್ದಂಗೆ ನನ್ನ ಪ್ರೀತಿ ಪಾತ್ರರಿಗೆ ಒಂದು ವಿಡಿಯೋ ಕಳಿಸ್ತೆ, ನಾನು ಇಲ್ಲಿ ಬಂದು ತಲುಪ್ತೆ ಅಂತ. ಸೊ ಅಕಸ್ಮಾತ್ ನಾನು ಕಳಿಸ್ಲಿಲ್ಲ ಅಂತಂದರೆ ಏನು ಕಳಿಸ್ಲೇ ಇಲ್ಲ. ಈ ಒಂದು ಟೆಕ್ನಾಲಜಿ ನಮ್ಮನ್ನು ಹಾಳು ಮಾಡ್ತಾ ಇದೆ. ಈ ಅಪ್ಡೇಟ್ಸ್ಗಳು ನಮ್ಮನ್ನು ಹಾಳು ಮಾಡ್ತಾ ಇದೆ. ಇವಾಗ ಮುಂಚೆ ಮಾತಾಡೋಕ್ಕೆ ಇರುವಂತಹ ಮಾರ್ಗಗಳು ತುಂಬ ಕಮ್ಮಿ ಇದ್ವು. ರೈಟ್ ನಾವ್ ವಾಟ್ಸ್ಯಾಪು, ಟೆಕ್ಸ್ಟು, ಆಮೇಲೆ ಟೆಲಿಗ್ರಾಮು, ಸ್ನ್ಯಾಪ್ಚಾಟು,
ಈ 4 ಬಿಟ್ಟು ಇನ್ಸ್ಟಾದಲ್ಲಿ ಒಂದು ಚಾಟು, ಫೇಸ್ಬುಕ್ಕಲ್ಲಿ ಒಂದು ಚಾಟು, ಮೆಸೆಂಜರು, ಹೌ ಮೆನಿ? ಸೊ ಅವಾಗ ಏನಾಗುತ್ತೆ, ಅವಾಗ ನಿಮ್ಗೆ ವೆನ್ ಯು ಹ್ಯಾವ್ ಲಾಟ್ಸ್ ಆಫ್ ಆಪ್ಷನ್ಸ್, ತಾಳ್ಮೆ ಕಮ್ಮಿ ಆಗ್ತಾ ಹೋಗುತ್ತೆ. ಇವಾಗ ಹೊರಗೆ ಬರ್ತಿದ್ದಂಗೆ ಒಬ್ಬ ಚಿಕನ್ KFC ಅಂತೆ, ಮೆಕ್ಡಾನಲ್ಡ್ಸ್ ಅಂತೆ, ದಕ್ಷಿಣ ಕೆಫೆ ಅಂತೆ, ಕೈ ರುಚಿ ಅಂತೆ, ಅಷ್ಟೊಂದಿದ್ದಾಗ ಏನು ಮನಸ್ಸು ಚಂಚಲವಾಗದೆ ಇನ್ನೇನಾಗುತ್ತೆ? ಯಾ ಅಫ್ಕೋರ್ಸ್ ಹಾಗೇ ಆಗುತ್ತೆ. ಮುಂಚೆ ಆ ಒಂದು ತಾಳ್ಮೆ, ಬುಡದಿಂದ ತಾಳ್ಮೆ ಇತ್ತು, ಕಾಯ್ತಾ ಇದ್ವಿ ನಾವು. ನಾನು ಬರ್ದಿರೋ ಪತ್ರ, ನಾನು ಇಲ್ಲಿ ಕ್ಷೇಮ, ನೀವು ಕ್ಷೇಮವಾಗಿದ್ದೀರಿ ಅಂತ ಅನ್ಕೊಂತೀನಿ ಅಂತ ಅವ್ನು ಬರೆದು ಅದು 3 ದಿನ ಹೋಗ್ಬೇಕಲ್ಲಿ. ಆ್ಯಂಡ್ ಬರ್ದಾಗ ಏನು ಬರ್ದ ಅವನು, ನಾನು ಕ್ಷೇಮ ಅಂತ. 3 ದಿನದಲ್ಲಿ ಹಾರ್ಟ್ ಅಟ್ಯಾಕ್ ಸತ್ತ ಅಂತಂದ್ರೆ ಓದ್ತಿರೋ ವ್ಯಕ್ತಿ ಏನು ಓದ್ತಾ ಇದ್ದಾನೆ, ನಾನು ಇಲ್ಲಿ ಕ್ಷೇಮ, ಓ ನನ್ನ ಮಗ ಕ್ಷೇಮವಾಗಿದ್ದಾನೆ ಅಂತ. ಯು ಡೋಂಟ್ ನೋ ವಾಟ್. ಆ ಒಂದು ನಾವು ಕಾಯ್ತಾ ಇದ್ವಿ ಅದಕ್ಕೆಲ್ಲ. ಆಮೇಲೆ ಲ್ಯಾಂಡ್ಲೈನ್ ಬಂತು, ಸ್ಮಾರ್ಟ್ ಫೋನ್ ಬರಬಾರ್ದಾಗಿತ್ತು ನನ್ನ ಪ್ರಕಾರ. ಬಟನ್ ಫೋನ್ವರೆಗೂ ನೆಟ್ಟಿಗಿತ್ತದು. ಲೈಕ್ ದಿನಕ್ಕೆ 100 ಟೆಕ್ಸ್ಟ್ ಮೆಸೇಜ್ ಕೊಡ್ತಾ ಇದ್ರು. ನಾನು ಅವಳು ನನಗೆ ಅಂತೇನು ಕೂಡ್ತಾ ಇದ್ವಿ. ಅಲಾಟ್. ನಾನು ಲೆಕ್ಕ ಇಡ್ತಾ ಇದ್ದೆ 100 ಮೆಸೇಜ್ಗಳು. ಲೈಕ್ 90 ರೀಚ್ ಆಗ್ಬಿಟ್ಟಿದೆ ಕಣೆ, 10 ಮೆಸೇಜ್ ಇದೆ, ಸ್ವಲ್ಪ ಈ 10 ಸ್ವಲ್ಪ ಸೂಕ್ಷ್ಮವಾಗಿ. ಗ್ರೇಟ್ ಅದು. ಆಮೇಲೆ ₹1 ಕಾಯಿನ್ ಹಾಕ್ಬಿಟ್ಟು ಕಾಲ್ ಮಾಡಿದಾಗ ಡ್ಯೂರೇಷನ್ 60 ಸೆಕೆಂಡ್ ಕೌಂಟ್ ಡೌನ್ ಶುರು ಆಗ್ತಾ ಇತ್ತು. ಅಷ್ಟ್ರಲ್ಲಿ ಮಾತುಕತೆ ಮುಗಿಸ್ಬಿಡ್ಬೇಕು. ನಾವು ಅನ್ಲಿಮಿಟೆಡ್ ಅಂತೆ, ಡೇಟಾ ಅಂತೆ, ಕೂತಲ್ಲೆಲ್ಲ ತಂದು ಕೊಡ್ತಾರಂತೆ. ಸೊ ಸಿಚುವೇಶನ್ಶಿಪ್ಗಳು ಹುಟ್ಕೊಳ್ಳುತ್ತೆ, ರಿಲೇಷನ್ಶಿಪ್ಗಳು ಸಾಯ್ತು. ಸಿಚುವೇಶನ್ಶಿಪ್ ಅಂತ ಇವಾಗ ಏನೋಪ್ಪ, ಈ ಸಿಚುವೇಶನ್ ನಾನು ನೀನು ಭೇಟಿ ಆಗಿದ್ದೀವಿ, ವಿಲ್ ಹ್ಯಾವ್ ಸಮ್ ನೈಸ್ ಟೈಮ್ ಬಿಕಾಸ್ ಇಸ್ ಅ ಸಿಚುವೇಶನ್ಶಿಪ್. ನಾನು ಇವಾಗ ಇಲ್ಲಿಂದ ಬೆಂಗಳೂರು ಫ್ಲೈಟಲ್ಲಿ ಹೋಗ್ತಿದ್ದೀನಿ, ನೀನು ಫ್ಲೈಟಲ್ಲಿ ಹೋಗ್ತಿದ್ದೀಯ, ಸಿಚುವೇಶನ್ಶಿಪ್. ಅವೆಲ್ಲ ಏನಕ್ಕಾಗ್ತದೆ, ಯು ಹ್ಯಾವ್ ದ ಆಪ್ಷನ್ಸ್ ಆಫ್. ಸೊ ಮನಸ್ಸು ಚಂಚಲವಾದಾಗ ತೊಗೊತಾರೆ. ಸೊ ಐ ವಿಲ್ ನಾಟ್ ಬ್ಲೇಮ್ ದ ಜನರೇಷನ್, ಐ ವಿಲ್ ಬ್ಲೇಮ್ ದ ಜನರೇಷನ್ ಕೈ ಸೇರಿರುವಂತಹ ಟೆಕ್ನಾಲಜಿ. ನೀವು ಹೇಳ್ದಂಗೆ ಈ ಸ್ಮಾರ್ಟ್ ಫೋನ್ಗಳು ಹೋಗ್ಬಿಟ್ರೆ, ಐ ಹ್ಯಾಡ್ ದಟ್ ಥಾಟ್, ಹೋಗ್ಬಿಟ್ರೆ ದೆನ್ ವಾಟ್ಸ್ ಲೈಫ್, ಹೆಂಗಿರ್ಬೋದು? ಅವಾಗಲೇ ಚಂದ ಇರುತ್ತೆ. ಯಾಕ್ರಿ ಮುಂಚೆಲ್ಲ ಜನ ಬದುಕಲಿಲ್ವಾ? ವಾಸ್ಕೋಡಿ ಗಾಮ ನಮ್ಮ ಭಾರತವನ್ನ ಕಂಡು ಹಿಡಿದಿದ್ದು ಯಾವ GPS ಇಂದ ಅಲ್ಲ, ಮ್ಯಾಪ್ಸ್ ಇಂದ ಅಲ್ಲ, ಯಾವ್ದು AI ಇರಲ್ಲ ಅವನ ಹತ್ರ. ತನ್ನ ಸ್ವಂತ ಬುದ್ಧಿವಂತಿಕೆಯಿಂದ ಅವ್ನು ಮಾಡಿರುವಂಥದ್ದು. ದಾರಿ ತಪ್ಪಿ ಬಂದಿರಬಹುದು, ಬಟ್ ಸ್ಟಿಲ್ ಆ ಥರ ಒಂದು ಜಾಗ ಹುಡುಕ್ತಾ ಅವನು. ಸೊ ನಾವು ಅಡಿಕ್ಟ್ ಆಗಿ ಹೆದರ್ಕೊಂತೀವಿ ಅಷ್ಟೇ. ಇವಾಗ ಬ್ಯಾಟ್ರಿ ಲೋ ಆಯಿತು ಅಂತಂದರೆ ಉಸಿರು ನಿಂತಂಗೆ ಆಡ್ತೀವಿ ನಾವುಗಳು ಅಲ್ವಾ? ಅದೇ ಲ್ಯಾಂಡ್ಲೈನ್ ಇದ್ದಾಗ ಆಗ್ತಾ ಇತ್ತು ನಮಗೆ ಆ ಒಂದು ತಡವಡಿಕೆ. ಮನೇಲಿತ್ತು ಅಷ್ಟೇ, ಮನೇಲಿದ್ರು ಮನೇಲಿಲ್ಲ ಅಂತ ಕತೆ ಕಟ್ತಾ ಇದ್ವಿ ನಾವುಗಳು. ಬಟ್ ಇವಾಗ ಜೊತೆನೇ ಇರುತ್ತೆ. ಅದ್ರಲ್ಲೂ ಪವರ್ ಬ್ಯಾಂಕ್ ಇಟ್ಕೋತೀವಿ, ಅದರಲ್ಲೂ ಸಾಯೋದನ್ನು ಮತ್ತು ಪವರ್ ಬ್ಯಾಂಕು, ಎಲ್ಲೋ ಯಾರನ್ನೂ ಸ್ವಲ್ಪ ಚಾರ್ಜರ್ ಇದೆ ಅಂತ ಕೇಳೋದು, ಹೋಟ್ಲಲ್ಲಿ ಚಾರ್ಜಿಗೆ ಇಟ್ಬಿಟ್ಟು ಅಲ್ಲಿ ನಿಂತ್ಕೊಳ್ಳೋದು. ಏನು ಬದುಕು ನಮ್ಗಳದು. ಅದೇ ಸರ್, ಪ್ರೀತಿ ಬಗ್ಗೆ ನೀವು ಹೇಳೋದಾದ್ರೆ, ಯು ಸೆಡ್ ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ, ಬಟ್ ಸ್ಟಿಲ್ ನಿಮ್ಮ ಒಂದು ಲೈಫಲ್ಲಿ ಆಗಿರುವಂಥ ಇನ್ಸಿಡೆಂಟ್ಸು, ನೀವು ಅನುಭವಿಸಿರುವಂಥ ಎಲ್ಲ ನೋಡಿದ್ರೆ, ನಿಮ್ಮ ಪ್ರಕಾರ ಪ್ರೀತಿನ ವರ್ಣನೆ ಮಾಡೋದಾದರೆ ವಾಟ್ಸ್ ಲವ್? ಅಂದರೆ ಲವ್ ಹೀಗೆ ಇರಬೇಕು, ಲವ್ ಇದೇ ಏಜಿಗೆ ಆಗಬೇಕು, ಲವ್ ಹಿಂಗಾದರೆ ಇವ್ರ ಜೊತೆ ಮದುವೆ ಆಗಬೇಕು, ಆ ಥರ ಒಂದು ಕಾನ್ಸೆಪ್ಟಲ್ಲೆಲ್ಲ ಎಷ್ಟೊಂದು ಜನ ಇರ್ತಾರೆ. ನಿಮ್ಮ ಪ್ರಕಾರ ವಾಟ್ಸ್ ಲವ್? ಇವಾಗ ಆಕಾಶ ಅಂದರೆ ಏನು, ಬ್ರಹ್ಮಾಂಡ ಅಂದರೆ ಏನು ಅಂತ ಹೇಳೋದು ಎಷ್ಟು ಕಷ್ಟನೋ, ಪ್ರೀತಿ ಅಂದರೆ ಏನು ಅಂತ ಹೇಳೋದು ಅಷ್ಟೇ ಕಷ್ಟ. ಬಿಕಾಸ್ ಯು ಕಾಂಟ್ ಡಿಫೈನ್ ಲವ್. ನಂಗೆ 36 ವಯಸ್ಸು. ಇವಾಗ ನಾನು 4-5 ಸಂಬಂಧಗಳಲ್ಲಿ ಇದ್ದು ಎದ್ದು ಬಿದ್ದು ಬಂದು ಫೈನಲಿ ಒಂದು ಹುಡುಗಿಯನ್ನು ನಾನು ಫೈನಲಾಗಿ ಇವಾಗ ಡಿಸೈಡ್ ಮಾಡಿರುವಂತಹದ್ದು. ಸೊ ಇದರ ಅರ್ಥ ನಾನು ಮುಂಚೆ ಪ್ರೀತಿಸೋರು ನಾನು ಪ್ರೀತಿಸೇ ಇಲ್ಲ, ಅದು ಪ್ರೀತಿನೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಪ್ರೀತಿನೇ, ಇವಾಗ ಮಾಡ್ತಿರೋದು ಪ್ರೀತಿನೇ. ಆ ಪ್ರೀತಿಯಲ್ಲಿ ನಾನು ದಾರಿ ತಪ್ಪದೆ, ಆ್ಯಂಡ್ ಒಂದು ಸಂಬಂಧದಲ್ಲಿ ಇನ್ನೊಬ್ಬಳು ದಾರಿ ತಪ್ಪದ್ದು. ತಪ್ಪು ಅವಳಿಂದ ಆಯಿತು, ನನ್ನಿಂದ ಆಯಿತು. ಆ ತಪ್ಪುಗಳು ನಮ್ಮಿಂದ ಆಗಿದ್ದಕ್ಕೆ ಕೆಲವು ವರ್ಷಗಳ ಕಾಲ ನಾನು ಪ್ರೀತಿನ ಬ್ಲೇಮ್ ಮಾಡಿದ್ದು ಉಂಟು, ಪ್ರೀತಿನೇ ಸರಿ ಇಲ್ಲ ಅಂತ ಹೇಳಿ. ಪ್ರೀತಿಗೆ ಒಂದೇ ಒಂದು ಅಂಶ ಇರೋದು, ಅದು ಪ್ರೀತಿ. ಅದು ಯಾವಾಗಲೂ ಪರಿಪೂರ್ಣ, ಅದು ಯಾವಾಗಲೂ ಸಂಪೂರ್ಣ, ಅದು ಇಟ್ಸ್ ಎ ಕಂಪ್ಲೀಟ್ ಎಲಿಮೆಂಟ್. ಪ್ರೀತಿ ಸರಿ ಇಲ್ಲ, ಮದುವೆ ಸರಿ ಇಲ್ಲ ಅಂತ ಹೇಳೋದಲ್ಲ. ಅದನ್ನು ಮಾಡ್ತಿರೋ ವ್ಯಕ್ತಿಗಳು ನಾವು ತಪ್ಪು ಮಾಡ್ತಾ ಇದ್ದೀವಿ, ಎಡುತ್ತಾ ಇದ್ದೀವಿ. ಬಿಟ್ಟರೆ ಲವ್ ಇಸ್ ಬ್ಯೂಟಿಫುಲ್. ನೀವು ಅದನ್ನ ಸರಿಯಾದ, ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೀನಿ. ಅಡುಗೆ ಮಾಡ್ತಿರುವಾಗ ಹಾಕಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳನ್ನ ಕರೆಕ್ಟಾಗಿ ಹಾಕಿದ್ರಿ ಅಂತಂದರೆ ಅಡುಗೆ ಬೊಂಬಾಟಾಗಿ ಲಾಸ್ಟ್ವರೆಗೂ ಬೆರಳು ನೆಕ್ಕೊಂಡು ತಿಂತೀವಿ. ತಟ್ಟೆನೆಲ್ಲ ತೊಳೆಯೋದೇ ಬೇಡ ಎಲ್ಲ. ಯಾಕೆ ಹೇಳಿ, ಏನೇನು ಎಷ್ಟು ಹಾಕಬೇಕು ಅಷ್ಟನ್ನು ಹಾಕಿದ್ದೀವಿ. ದ ಮೊಮೆಂಟ್ ಉಪ್ಪು ಕಮ್ಮಿ ಆದರೂ ಕೂಡ ಯು ಕಾಂಟ್ ಈಟ್ ಇಟ್. ದ ಮೊಮೆಂಟ್ ಉಪ್ಪು ಜಾಸ್ತಿ ಆಯ್ತಂದರೆ ಯು ಕಾಂಟ್ ಈಟ್ ಇಟ್. ಸೊ ಪ್ರೀತಿಯನ್ನು ಉಪ್ಪು ಅಂತ ಅಂದ್ಕೊಳ್ಳೋಣ. ಕಡಿಮೆ ಹಾಕಿದ್ರಿ ಅಂತಂದರೆ ವಾಟ್ ಡು ಯು ಲುಕ್ ಫಾರ್? ಉಪ್ಪಿನಕಾಯಿ. ಜಾಸ್ತಿ ಹಾಕಿದ್ರಿ ಅಂತಂದರೆ ವಾಟ್ ಡು ಯು ಲುಕ್ ಫಾರ್? ಮೊಸರು ಅಥವಾ ನಿಂಬೆಹಣ್ಣು. ದಟ್ ಈಸ್ ಸಮಥಿಂಗ್ ಎಲ್ಸ್. ಸೊ ಪ್ರೀತಿ ಉಪ್ಪಿಗೆ ಹೋಲಿಕೆ ಮಾಡಿ ಹೆಚ್ಚು ಕಮ್ಮಿ ಆದಾಗ ಇನ್ನೊಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ತಾನೆ. ಒಂದು ಅಫೇರ್ ಆಗಿರಬಹುದು, ಇಲ್ಲ ಅಲ್ಲಿ ಏನೋ ದೈಹಿಕವಾಗಿರುವಂತಹ ನಡೀದೇ ಇದ್ರೂ ಕೂಡ ಮಾನಸಿಕವಾಗಿ ನನ್ನ ಮಾತು ಕೇಳಕ್ಕೆ ಇನ್ನೊಬ್ಬ ಗೆಳೆಯ ಅಂತ ಹುಟ್ಕೊಳ್ಳೋದಾಗಬಹುದು. ಅಲ್ಲಿ ಸ್ವಲ್ಪ ದಾರಿನೋ ತಪ್ಪೋದಾಗ್ಬೋದು. ಏನೋ ಹೆಚ್ಚು ಕಮ್ಮಿ ಆದಾಗ್ಲೇ ಅದನ್ನೋ ಮುರಿದು ಬೀಳೋದಕ್ಕೆ ಸಾಧ್ಯ. ಎಲ್ಲವೂ ನೀಟಾಗಿದ್ದಾಗ ಸೊ ಐ ವಿಲ್ ನಾಟ್ ಬ್ಲೇಮ್ ಲವ್. ಅಡುಗೆ ಮಾಡ್ತಿರೋವಾಗ ತಪ್ಪಾಗೋಯ್ತು,
ಕೆಲವರು ಉದ್ದೇಶಪೂರ್ವಕವಾಗಿ ಕಮ್ಮಿ ಹಾಕ್ಬೋದು ಬಿಕಾಸ್ ನನ್ನ ಗಂಡನಿಗೆ ಬಿ ಪಿ ಇದೆ, ಶುಗರ್ ಇದೆ ಅಂತ ಹೇಳಿ. ಅಲ್ಲಿಯೂ ಕೂಡ ಪ್ರೀತಿ ತೋರಿಸ್ಬೋದು ಬೈ ಪುಟ್ಟಿಂಗ್ ಇಟ್ ಲೆಸ್. ದಟ್ಸ್ ಆಲ್ಸೋ ಲವ್. ಬಟ್ ಕರೆಕ್ಟಾಗಿ ಮಾಡೋದನ್ನ ನಾವು ಮಾಡದೆ ನಾವು ತಪ್ಪು ಮಾಡಿ ಐ ಕಾಂಟ್ ಬ್ಲೇಮ್ ಲವ್. ಸೊ ಲವ್ ಇಸ್ ಬ್ಯೂಟಿಫುಲ್, ಲವ್ ಇಸ್ ಕಂಪ್ಲೀಟ್, ಲವ್ ಇಸ್ ಆಲ್ವೇಸ್ ಕಂಪ್ಲೀಟ್. ಅದರಲ್ಲಿ ಒಂದೇ ಒಂದು ಗುಲುಗುಂಜಿಯಷ್ಟು ನೀವು ಅಂಶ ತೆಗೆದ್ರಿ ಅಂತಂದ್ರೆ ಅದನ್ನ ಪ್ರೀತಿ ಅಂತ ಕರೆಯೋಕ್ಕಾಗಲ್ಲ, ಹೋಯ್ತದು ಡಮಾರ್. ನೀವು ಒಂದು ಚುಕ್ಕಿ ತೆಗೆದು ಅದರಲ್ಲಿರೋ ಕೋಟಿ ಕೋಟಿ ಚುಕ್ಕಿಗಳಿದ್ರೂ ಕೂಡ ಒಂದೇ ಒಂದು ಚುಕ್ಕಿ ತೆಗೀರಿ, ಪ್ರೀತಿ ಡೈಸ್. ಪ್ರೀತಿ ಇಸ್ ಕಂಪ್ಲೀಟ್, ಲವ್ ಇಸ್ ಆಲ್ವೇಸ್ ಕಂಪ್ಲೀಟ್. ವಿ ಆರ್ ನಾಟ್ ಕಂಪ್ಲೀಟ್, ವಿ ಆರ್ ಇನ್ಕಂಪ್ಲೀಟ್. ಹಾಗೆ ಪ್ರೀತಿ ಅಂದರೆ ನಾವು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದಾಗ ವಿಲ್ ಜಸ್ಟ್ ಪ್ಲ್ಯಾನ್ ಆ್ಯಂಡ್ ಒಂದು ಇಮ್ಯಾಜಿನರಿ ವರ್ಲ್ಡ್ಗೆ ಹೋಗ್ತೀವಿ, ವಿ ಹ್ಯಾವ್ ಟು ಗೆಟ್ ಮ್ಯಾರಿಡ್ ಟು ದಟ್ ಪರ್ಸನ್ ಅಂತ ಬಂದಾಗ. ಆ್ಯಂಡ್ ಯು ಹ್ಯಾವ್ ಸೆಡ್ ಐ ಹ್ಯಾವ್ ಸೀನ್ ಸೋ ಮೆನಿ ರಿಲೇಷನ್ಶಿಪ್ಸ್, ಪ್ರತಿಯಿಂದನೂ ಕಲ್ತಿದ್ದೀನಿ ಅಂತ ಹೇಳಿದ್ರಿ. ಈಗ ಯು ಸೆಡ್ ನೌ ಐ ಆಮ್ ಇನ್ ಟು ಅ ಬ್ಯೂಟಿಫುಲ್ ರಿಲೇಷನ್ಶಿಪ್ ಅಂದರೆ ಗುರು ಸರ್ ಮದುವೆನಾ ನೆಕ್ಸ್ಟ್ ಹೇಗೆ? ಮದುವೆ ಕಡೆ ಹೆಜ್ಜೆ ಹಾಕ್ತಾ ಇದ್ದೀನಿ ನಾನು. ಸೊ ಪ್ರೀತಿ ಇಸ್ ನಾಟ್ ಕಪ್ ಆಫ್ ಮೈ ಟೀ ಅಂತ ಅನ್ಕೊಂಡಾಗ. And you said 36 years ಈಗ ನನಗೆ and you have seen so many stories ಅಂದಾಗ you are still waited ಅಲ್ವಾ ಸರ್, ನಾನು ಮದುವೆ ಆದರೆ ಇಟ್ ಹ್ಯಾಸ್ ಟು ಬಿ ಗೋ ಇನ್ ಅ ರೈಟ್ ವೇ ಅಂತ ಕಾದಿರ್ತೀರ ಅಲ್ವಾ? ಇಷ್ಟು ವರ್ಷ ಕಾದಿರ್ತೀವಿ, 36 years ಅಂದರೆ ಇಟ್ಸ್ ನಾಟ್ ಅಟ್ ಆಲ್ ಸೋ ಈಸಿ. ಆ್ಯಂಡ್ ಈಗ ಮದುವೆ ಅನ್ನೋ ಒಂದು ಕನ್ಸು ಕಂಡಿರ್ತೀರಾ? ಇನ್ನೂ ಇಲ್ಲ ನನಗೆ ಆ ಕನಸು. ಆಸ್ ಐ ಟೋಲ್ಡ್ ಯು, ಲೈಕ್ ಐ ಆಮ್ ಸ್ಟಿಲ್ ವಾಕಿಂಗ್ ಟುವರ್ಡ್ಸ್ ಇಟ್. ನಾನು ಅಲ್ಲಿ ರೀಚ್ ಆಗ್ತೀನಿ ಇಲ್ಲೋ ನನಗೆ ಗೊತ್ತಿಲ್ಲ ಅದು. ಬಟ್ ಐ ಹ್ಯಾವ್ ಅಕ್ಸೆಪ್ಟೆಡ್ ನನ್ನಲ್ಲಿರೋ ಕೆಲವು ಫ್ಲಾಸ್ಗಳು. ಆ ಫ್ಲಾಸ್ಗಳು ನನ್ನ ಲವ್ ಲೈಫನ್ನು ಎಂಜಾಯ್ ಮಾಡೋದ್ರಿಂದ ತಡೀತಾ ಇದ್ವು, ನನ್ನಲ್ಲಿರೋ ಕೊರತೆಗಳು. ಆ್ಯಂಡ್ ಐ ಯೂಸ್ ಟು ಬ್ಲೇಮ್ ಸಮನ್ ಎಲ್ಸ್. ಆ ರಿಯಲೈಸೇಷನ್ ನನಗಾದ್ಮೇಲೆ ನಾನು ಸರಿಪಡಿಸ್ಕೊಂಡಾಗ ಈಗ ನಾನು ಪ್ರೀತಿನ ತುಂಬ ಅನುಭವಿಸ್ತಾ ಇದ್ದೀನಿ, ತುಂಬ ಖುಷಿ ಇದ್ದೀನಿ. ಐ ವಾಸ್ ಲೈಕ್ ಇದನ್ನು ಮುಂಚೆನೂ ಮಾಡ್ಬೋದಾಗಿತ್ತು ನಾನು ಸ್ವಲ್ಪ. ನಾನು ಮಾಡಿರೋ ತಪ್ಪುಗಳು ಎಡ್ವರ್ಟ್ಗಳಿಂದ ಆಗಿತ್ತು. ಸೊ ನನ್ನ ತಪ್ಪು ನನಗೆ ಅರಿವಾದಾಗ ನಾನು ತಿದ್ಕೊಂಡಾಗ ನನಗೆ ಲಾಭಗಳು ಹೆಚ್ಚಾಗ್ತಾ ಇದೆ. ಇನ್ನೂ ಕಲಿಯೋದು ತುಂಬ ಇದೆ. ನಾನು ಅದನ್ನು ಕಲಿತೆ ಅಂತ ಅಂದರೆ ಅಲ್ಲಿ ಡೆಫಿನೆಟ್ಲಿ ಗೆಟ್ ಮ್ಯಾರಿಡ್. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಒನ್ ಆಫ್ ಯು ಸ್ಮಾಲ್ ಕ್ವೆಶನ್ ಇನ್ ಬಿಟ್ವೀನ್, ನೀವು ಕೇಳಿದ್ರಿ ಪ್ರೀತಿ ಮಾಡೋದಕ್ಕೆ ಮದುವೆ ಆಗೋದಕ್ಕೆ ಸರ್ಟನ್ ಟೈಮ್ ಇದೆಯಾ, ಏಜ್ ಇದೆಯಾ ಅಂತ ಹೇಳಿ. ನಾನು ಆಗಿಲ್ಲ. ಸೊ ನಾನು ಅದೇ ಹೇಳ್ತೀನಿ, ಲೈಕ್ ದಿರ್ ಇಸ್ ನೋ ಫಿಕ್ಸ್ಡ್ ಟೈಮ್. ವಿ ಶುಡ್ ನಾಟ್ ರಶ್ ಇನ್ ಲವ್. ಅಲ್ಲಿ ರಶ್ ಮಾಡಿದ್ರು ಮ್ಯಾರೇಜ್ನಲ್ಲಿ ವಿ ಶುಡ್ ನಾಟ್ ರಶ್. ಬಿಕಾಸ್ ಎರಡರಲ್ಲಿ ಒಂದು ಜೀವ ಅಂತೂ ಅಲ್ಲಿ ಹಾಳಾಗ್ಬಿಡುತ್ತೆ. ಬಿಕಾಸ್ ಇವಾಗ ನನ್ನ ಬದುಕಲ್ಲಿ ಬರ್ತಿರುವಂಥ ಹುಡುಗಿ 108 ಕನಸುಗಳು ಕಟ್ಕೊಂಡು ಬಂದಾಗ ನಾನು ಸಿದ್ಧ ಇಲ್ಲ, ನಾನು ನನ್ನ ತಂದೆ ತಾಯಿಗೆ ಒತ್ತಡಕ್ಕೆ ನಾನು ಮದುವೆ ಆಗ್ತಿದ್ದೀನಿ ಅಂತಂದರೆ ಐ ಕಾಂಟ್ ಡೂ ಜಸ್ಟಿಸ್ ಟು ಹರ್ ಪಾಪ. ಪ್ರತಿ ದಿನ ಪ್ರತಿ ರಾತ್ರಿ ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಅಂತ ನಾನು ನಿನ್ನ ಮದುವೆ ಆದೆ ಅಂತಂದ್ರೆ ಅವಳು ಹೆಂಗೆ ಬದುಕ್ತಾಳೆ ಹೇಳಿ? ತನ್ನ ಮನೆ ಬಿಟ್ಟು ಬಂದಿದ್ದಾಳು ಅವಳು. ತನ್ನ ಹೆಸರು ಅಸ್ತಿತ್ವವನ್ನು ಬಿಟ್ಟು ನನ್ನ ಹೆಸರನ್ನ ತನ್ನ ಹೆಸರಿಗೆ ತಗಲಾಕೊಂಡು ತಾನು ಎಷ್ಟೋ ವರ್ಷ ಬೆಳೆದಿರುವಂಥ ಮನೆ, ಅಪ್ಪ ಅಮ್ಮ, ಅಕ್ಕ ತಮ್ಮ ಎಲ್ಲರನ್ನೂ ಬಿಟ್ಟು ಇಲ್ಲಿ ಬಂದಿರುವಾಗ ನಾನು ಅವಳಿಗೆ ಏನು ಹೇಳ್ತಿದ್ದೀನಿ, ನನಗೆ ಮದುವೆ ಮಾಡ್ಕೊಳ್ಳೋಕೆ ಮನಸ್ಸಿರಲಿಲ್ಲ, ಬಟ್ ನಮ್ಮ ತಾಯಿ ತೀರೋಕೆ ಮುಂಚೆ ಅವಳಿಗೆ ನನ್ನ ಮದುವೆ ನೋಡೋ ಆಸೆ ಇತ್ತು, ಅದಕ್ಕೆ ನಾನು ಆದೆ. ಅವಳು ಬದುಕು ಗುರು ಅದು ಅಲ್ವಾ? ಇಟ್ಸ್ ಹರ್ ಹೋಲ್ ಲೈಫ್. ನಾನು ಯಾವುದೋ ಕಾರಣ ಇಟ್ಕೊಂಡು, ಸೊ ಅಂಥ ಕಾರಣಕ್ಕೆ ನಾನು ಮದುವೆ ಆಗಿಲ್ಲ ಒಂದು. ಆಮೇಲೆ ಜಸ್ಟ್ ಬಿಕಾಸ್ ವಯಸ್ಸಾಯಿತು ನನ್ನ ಅದು ಐ ಅಂಡರ್ಸ್ಟ್ಯಾಂಡ್. ವಿ ಲಿವ್ ಇನ್ ಅ ಸೊಸೈಟಿ. ತಂದೆ ತಾಯಿಗಳಿಗಿರುವಂಥ ಜವಾಬ್ದಾರಿ ಅಪಾರವಾದ ದೊಡ್ಡ ಜವಾಬ್ದಾರಿ. ಇನ್ನೊಂದು ಮಗಳು ಮದುವೆ ಮಾಡಬೇಕು, ಮಕ್ಕಳು ಮದುವೆ ಮಾಡಬೇಕು ಅಂತ ಕನಸು ಕಾಣ್ತಿರ್ತಾರೆ. ಬಟ್ ಒಂದು ರಿಕ್ವೆಸ್ಟ್, ಫಸ್ಟ್ ಅವ್ರಿಗೆ ಓದಿಸಿ, ಎರಡನೇದಾಗಿ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋದಕ್ಕೆ ಏನು ಬೇಕು ಅಂತಹ ವ್ಯವಸ್ಥೆ ಆಗೋ ತನಕ ಅವ್ರನ್ನ ತಳ್ಳಿಬೇಡಿ ಮದುವೆಗೆ. ಬಿಕಾಸ್ ಮದುವೆ ವರ್ಕ್ ಆಗಬಹುದು, ಆಗದೆ ಇರಬಹುದು. ವರ್ಕ್ ಆಗದೆ ಇದ್ದಾಗ ಹೆಣ್ಣಾಗಲಿ ಗಂಡಾಗಲಿ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋದಕ್ಕೆ ಅವ್ರಿಗೆ ಒಂದು ಅರ್ಹತೆ ಇರಬೇಕು, ಆ ಶಕ್ತಿ ಇರಬೇಕು. ಆ ಶಕ್ತಿಯನ್ನು ಕೊಡೋ ಕೆಲಸ ಮಾಡಿ ಮದುವೆ ಮಾಡಿ. ಅದರ್ವೈಸ್ ಎಷ್ಟೋ ಹೆಣ್ಮಕ್ಳಿಗೆ ಒಂದು ಅಸ್ತಿತ್ವ ಅಂತ ಇರೋದಿಲ್ಲ, ಮದುವೆನೇ ಅಸ್ತಿತ್ವ, ಗಂಡನೇ ಅಸ್ತಿತ್ವ ಅಂತ ಹೋದಾಗ ಅವನೇನೋ ವಿಚಿತ್ರ ಕುಡ್ಕಾನೋ, ಇಲ್ಲ ಪಾಪ ಅವ್ನು ಒಳ್ಳೆಯವನೇ ಅಪಘಾತದಲ್ಲಿ ತೀರೋಗ್ಬಿಟ್ಟ ಅಂತ ಅನ್ಕೊಳ್ಳೋಣ, ಅವನು ಕೆಟ್ಟ ಉದ್ದೇಶ ಇರಲಿಲ್ಲ, ಅತ್ತೆ ಮಾವನು ಒಳ್ಳೆಯವರು ಅಂತ ಅನ್ಕೊಳ್ಳೋಣ. ಆಕ್ಸಿಡೆಂಟ್, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಅಪ್ಪು ಸರ್ನ ಕಳ್ಕೊಂಡು, ರಸ್ತೆನಲ್ಲಿ ರೋಡ್ ಕ್ರಾಸ್ ಮಾಡುವಾಗ ಯಾರನ್ನೂ ಕಳ್ಕೊಂಡು, ನಮ್ಮ ಸಂಚಾರಿ ವಿಜಯ್ ಅವರು ಪಾಪ ರಾತ್ರಿ ಗಾಡಿಲಿ ಹೋಗ್ತಿರುವಾಗ ಬಿದ್ದು ಆ ಮನುಷ್ಯ ಜೀವನೇ ಕಳ್ಕೊಂಡ್ರು. ಹಿ ಡೊನೇಟೆಡ್ ಹಿಸ್ ಆರ್ಗನ್ಸ್, ಥ್ಯಾಂಕ್ಸ್ ಟು ಹಿಮ್, ಗ್ರೇಟ್ ಹ್ಯೂಮನ್ ಬೀಯಿಂಗ್, ಗ್ರೇಟ್ ಕಲಾವಿದರು. ಬಟ್ ವಿ ಡೋಂಟ್ ನೋ ವಾಟ್ಸ್ ನೆಕ್ಸ್ಟ್ ಅಲ್ವಾ? ಹಂಗಾದಾಗ ಆ ಹೆಣ್ಣು ಗಂಡನ್ನೇ ನಂಬ್ಕೊಂಡು ಬಂದಿರುವಾಗ ಅವ್ನು ಅಳದು ಹೋಗ್ಬಿಟ್ಟ ಅಂತ ಅಂದರೆ ವಾಟ್ ನೆಕ್ಸ್ಟ್? ಲೈಫ್ ಅಷ್ಟೇ ಬ್ಲ್ಯಾಂಕ್ ಆಗ್ಬಿಡ್ತಾಳೆ ಪಾಪ ಆಕೆ. ಅಂಥ ಸಮಯ ಒಂದು ಮಗು ಇತ್ತು ಅಂತ ಅನ್ಕೊಳ್ಳಿ, ವಾಟ್ ಎಲ್ಸ್? ಸೊ ಓದಿಸಿ ಮಕ್ಕಳನ್ನ, ಪ್ಲೀಸ್ ಓದಿಸಿ. ಆ್ಯಂಡ್ ಅವ್ರು ದುಡಿತಾರೆ ಅಂದರೆ ದುಡಿಲಿ. ದೆನ್ ಬಿಕಾಸ್ ಅವ್ರವ್ರ ಮನೆಯಲ್ಲಿ ಅವ್ರವ್ರ ಪರಿಸ್ಥಿತಿ ಅವ್ಳಿಗೆ ಗೊತ್ತು. ನಾನು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಹೇಳ್ಬೋದು, ಮಾಡಿಸ್ಬೇಡಿ ಮದುವೆನ, ಆಗಬೇಡಿ ಮದುವೆನ ಅಂತ. ಇಟ್ಸ್ ಅವ್ರವ್ರ ಜೀವನ ಅವ್ರವ್ರಿಗೆ ಗೊತ್ತು. ಬಟ್ ಡೋಂಟ್ ಫೋರ್ಸ್ ಸಂಬಡಿ ಇನ್ ಟು ಮ್ಯಾರೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ದಟ್ಸ್ ನೈಸ್. ನಾನು 36 ವಯಸ್ಸಾದ್ರೂ ಯು ಆರ್ ಜಸ್ಟ್ ಅಂದರೆ ಇನ್ನೂ ಕಲಿಬೇಕು, ಇನ್ನೂ ಅದರಲ್ಲಿ ಇದೆ ಅಂತ, ಅದೇ ದೊಡ್ಡ ಯೋಚನೆ. ಬಟ್ ಇನ್ನೂ ನೀವು ಕನ್ಫರ್ಮ್ ಇಲ್ಲ, ಇನ್ನೂ ನಾನು ಮದುವೆ ಐ ಆಮ್ ಸ್ಟಿಲ್ ಟೇಕಿಂಗ್ ಮೈ ಟೈಮ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಮೆಸ್ ಮೈ ಓನ್ ಲೈಫ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಮೆಸ್ ಸಂಬಡೀಸ್ ಲೈಫ್. ಅದೇ ಕಾರಣಕ್ಕೆ ಐ ಆಮ್ ಟೇಕಿಂಗ್ ಮೈ ಓನ್ ಟೈಮ್. ಓಕೆ, ದೆನ್ ಮದುವೆಗೆ ಇದೇ ಏಜಲ್ಲಿ ನೀವು ಮದುವೆ ಆಗಬೇಕು ಅನ್ನಲ್ಲ, ಲೈಕ್ ವೆನ್ ಎವರ್ ಯು ಫೀಲ್ ಯು ಡಿಸೈಡ್ ನಾನು ಈ ಜವಾಬ್ದಾರಿನ ನಿಭಾಯಿಸಬಲ್ಲೆ ಅಂತಂದಾಗ ನಾನು ಅದಕ್ಕೆ ತಲೆ ಕೊಡೋಕೆ ರೆಡಿ ಇದ್ದೀನಿ. ತಲೆ ಕೊಡೋದು ತಪ್ಪಾಗ್ಬಿಡುತ್ತೆ, ತಲೆ ಭಾಗಕ್ಕೆ ರೆಡಿ ಇದ್ದೀನಿ ಆ ವಿಷಯಕ್ಕೆ. ಇಲ್ಲ ಅಂತಂದರೆ
ಕಷ್ಟ ಹೇಳಿ, ತುಂಬ ಕಷ್ಟ. ನಿಮ್ಗೆ ಇಷ್ಟವಿಲ್ದಿರೋದು ನಾನು ತಿನ್ನು ಅಂತ ಅಂದರೆ ನೀವು ಕಷ್ಟಪಟ್ಟು ತಿನ್ನಬೇಕು. ಇಲ್ಲ ನೀವು ಅದನ್ನ ಸ್ವಲ್ಪ ಬಿಟ್ಬಿಡ್ತೀರಾ, ನೀವು ಅದು ತಿಂದೇ ಬಿಟ್ಬಿಡ್ತೀರಾ, ಅವ್ರ ಜೀರ್ಣ ಆಗದೆ ಇರಬಹುದು, ಕಸಿ ಬಿಸಿ ಯಾವಾಗಲೂ ಇರುತ್ತೆ, ಲೈಕ್ ಅಯ್ಯೋ ಅಂತ ಹೇಳಿ. ಅದೇ ಇಷ್ಟವಾಗಿರೋದು ಕೊಟ್ಟಾಗ ಅದನ್ನ ತುಂಬ ಪ್ರೀತಿಯಿಂದ ತಿಂತೀರಾ ನೀವು. ಸರ್ ಮೈ ಕ್ವೆಶನ್ ಇಸ್ ಲೈಕ್ ಪ್ರೀತಿ ಮಾಡಿದ್ಮೇಲೆ ಆಬ್ವಿಯಸ್ಲಿ ಯು ಹ್ಯಾವ್ ಟು ಗೆಟ್ ಮ್ಯಾರಿಡ್. ಅದು ಇಷ್ಟ ಇದ್ದೇ ಇರುತ್ತಲ್ಲ, ದೆನ್ ಯು ಆರ್ ಜಸ್ಟ್ ಥಿಂಕಿಂಗ್ ಪ್ರೀತಿಸಿದ ಮೇಲೂ ಮದುವೆ ಆಗಬೇಕಾ ಅನ್ನೋ ಒಂದು ಪ್ರಶ್ನೆ ನಿಮಗಿದೆಯಲ್ಲ, ವೈ ದಾಟ್ ಅಂತ. ಪ್ರೀತಿ ಆದಮೇಲೆ ಮದುವೆ ಆಗಲೇಬೇಕು ಎನ್ನುವಂಥದ್ದು ರೂಲ್ ಇಲ್ಲ ಆಯ್ತಾ. ದರ್ ಇಸ್ ನೋ ರೂಲ್ ಲೈಕ್ ದಟ್. ನಾನು ಇವ್ರನ್ನ ಪ್ರೀತಿಸಿದ್ದೀನಿ, ನಾನು ಇವ್ರನ್ನೇ ಮದುವೆ ಆಗ್ತೀನಿ ಅನ್ನುವಂಥದ್ದು. ಅಲ್ಲಿ ಇಬ್ಬರಲ್ಲಿ ಒಬ್ರು ವೆಯ್ಟ್ ಮಾಡ್ತಿರ್ತಾರಲ್ವಾ, ಯು ಹ್ಯಾವ್ ಟು ಗೆಟ್ ಮ್ಯಾರಿಡ್ ಅಂತ. ಬಟ್ ವೆನ್ ಬೋತ್ ಆಫ್ ಯು ಹ್ಯಾವ್ ದಟ್ ಕ್ಲಾರಿಟಿ, ನಾವು ವಿ ಬೋತ್ ಆರ್, ನಾನು ನನ್ನ ಗರ್ಲ್ ಫ್ರೆಂಡ್, ವಿ ಆರ್ ಎಂಜಾಯಿಂಗ್ ದ ಲವ್. ಇಟ್ಸ್ ವೆರಿ ಪ್ಯೂರ್. ಅವಳು ನನಗೆ ಕೊಡ್ತಿರೋ ಪ್ರೀತಿ, ನಾನು ಅವಳು ಕೊಡ್ತಿರೋ ಪ್ರೀತಿ. ಆ ಹೆಜ್ಜೆನ ಇಡ್ತಾ ಮುಂದೆ ಹೋದಾಗ ಬರುವಂತಹದ್ದು ಮದುವೆ. ಆ್ಯಂಡ್ ಆ ಹೆಜ್ಜೆನ ಇಡ್ತಾ ಮದುವೆ ಎನ್ನುವಂಥ ಡೆಸ್ಟಿನೇಷನ್ ತಲುಪೋ ತನಕ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಗೆ ಅವಕಾಶ ಸಿಗುತ್ತೆ. ಆ್ಯಂಡ್ ಐ ಆಮ್ ಇನ್ ದ್ಯಾಟ್ ಫೇಸ್. ಐ ಆಮ್ ನಾಟ್ ಟೆಲ್ಲಿಂಗ್ ನಾನು ಬರೀ ನೀನು ಲವ್ ಮಾಡ್ತೀನಿ, ನೀನು ಮದುವೆ ಆಗಲ್ಲ ಅಂತ ನಾನು ಅವಳಿಗೆ ಹೇಳಿಲ್ಲ, ಅವಳು ನನಗೆ ಹೇಳಿಲ್ಲ. ಹೆಜ್ಜೆ ಇಡ್ತಾ ಹೋಗ್ತಿದ್ದೀವಿ. ಇವಾಗ ರಿಯಲೈಸ್ ಆಗ್ತಾ ಇದೆ, ಅವಳಿಗೆ ನನಗೆ ಇಷ್ಟ ಆಗೋದು ಅವಳಿಗೆ ಇಷ್ಟ ಆಗ್ತಾ ಇದೆ, ಅವಳಿಗೆ ಇಷ್ಟ ಆಗೋ ಕೆಲವು ಅಂಶಗಳು ನನಗಿಷ್ಟ. ಆ್ಯಂಡ್ ನನಗೆ ಹೊರಗಡೆ ಸುತ್ತಾಡೋದು ತುಂಬ ಕಡಿಮೆ, ಬಟ್ ಅವಳು ತುಂಬ ಇಷ್ಟ. ಸೊ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್. ಇಬ್ಬರಲ್ಲಿ ಒಬ್ಬರು ಸ್ಯಾಕ್ರಿಫೈಸ್ ಮಾಡಬೇಕು. ಲೈಫ್ ಇಸ್ ದ್ಯಾಟ್. ಬರೀ ಮದುವೆಯಲ್ಲಿ ಅಂತಲ್ಲ, ಫ್ರೆಂಡ್ಶಿಪಲ್ಲಿ ಆಗ್ಬೋದು, ಆಫೀಸಲ್ಲಿ ಆಗ್ಬೋದು, ಎಲ್ಲೇ ಆಗ್ಬೋದು, ಟ್ರಾಫಿಕಲ್ಲೇ ಆಗ್ಬೋದು. ಯಾವನೋ ನುಗ್ತಾ ಇದ್ದಾನೆ, ಅಣ್ಣ ನೀನು ಹೋಗಪ್ಪ, ನಾನು ಆರಾಮಾಗಿ ಹೋಗ್ತೀನಿ, ಐ ಆಮ್ ಸ್ಯಾಕ್ರಿಫೈಸಿಂಗ್ ಮೈ ಸ್ಪೇಸ್ ಟು, ನೀನು ಹೋಗುರು, ನೀನು ಗಡಿಬಿಡಿನಲ್ಲಿ ಇದೆಯಾ. ಸೊ ಲೈಫ್ ಈಸ್ ದ್ಯಾಟ್, ಸ್ಯಾಕ್ರಿಫೈಸ್ ಮಾಡೋದೇನೆ. ಸೊ 10ರಲ್ಲಿ ಎಷ್ಟು ಕಡಿಮೆ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋಕೆ ಸಾಧ್ಯನೋ ಮಾಡೋಣ. 10ರಲ್ಲಿ ಒಂದು 6 ಗೆದ್ದು 4 ಸೋಲ್ತೀನಿ ಅಂದರೆ ಐಮ್ ಓಕೆ ವಿತ್ ಇಟ್. ಟು ನೋ ದ್ಯಾಟ್ ಐ ಆಮ್ ವಾಕಿಂಗ್ ಸ್ಟಿಲ್ ಆನ್ ದ ಪಾತ್. ಮುಂದೆ ಇದೆ ಮದುವೆನು ಅಂತ. ಈಗ ನಿಮ್ಗೊಂದು ನೀಟಾಗಿ ಕ್ಲಾರಿಟಿ ಇದೆ ಬಿಡಿ ಸರ್. ಐ ಜಸ್ಟ್ ಟಾಕಿಂಗ್ ಟು ಯು ಅಲ್ಲ, ಯು ಹ್ಯಾವ್ ಕ್ಲಾರಿಟಿ ಅಬೌಟ್ ಎವ್ರಿಥಿಂಗ್. ಏನಕ್ಕೆ ರಶ್ ಮಾಡೋದು ಅಂತ ಹೇಳಿ, ನಮ್ಮದೇ ಅಲ್ವಾ ಬದುಕು, ನಮಗೋಸ್ಕರ ಆಗ್ತಿರುವಂತಹದ್ದಲ್ವಾ. ಇವಾಗ ಇನ್ನೊಬ್ಬರಿಗೆ ಸಹಾಯ ಮಾಡೋದ್ರಿಂದ ಅವ್ರಿಗೆ ಲಾಭ ಆಗುತ್ತೆ ಅಂದರೆ ಲೆಟ್ಸ್ ನಾಟ್ ಥಿಂಕ್ ಟ್ವೈಸ್, ಕೊಟ್ಬಿಡೋಣ. ಇಟ್ಸ್ ಅಬೌಟ್ ಮೈ ಸೆಲ್ಫ್ ಅಂತ ಅಂದಾಗ, ನಾನಿಲ್ಲಿ ಎಷ್ಟೇ ಕೂತ್ಕೊಂಡು ಮಾತಾಡಿದ್ರು ನನ್ನ ತನವನ್ನು ನಾನು ಸಂಪೂರ್ಣವಾಗಿ ಬಿಟ್ಕೊಡಲ್ಲ. ನಾನು ಕೆಲವೊಂದು ನನ್ನ ಮಾತುಗಳಿಗೆ ನನ್ನ ಬಣ್ಣವನ್ನು ಹಚ್ಚಿನೇ ನಾನು ಹೊರಗಡೆ ಹಾಕೋದು. ನನ್ನ ಕೆಲವು ಯೋಚನೆಗಳು, ನನ್ನ ಆಸೆಗಳು, ದೇ ವಿಲ್ ಸ್ಟೇ ವೆರಿ ಡೀಪ್ ವಿದಿನ್ ಮೀ. ಸೊ ಅದನ್ನು ನಾನು ಹಂಚ್ಕೊಳ್ಳುವಂಥ ಸಂಗಾತಿಯ ಜೊತೆಗೆ ಐ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್, ಐ ಡೋಂಟ್ ವಾಂಟ್ ಟು ರಶ್ ದೇರ್, ಐ ವಾಂಟ್ ಟು ಟೇಕ್ ಮೈ ಟೈಮ್. ನಾನು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಸರ್, ನಿಮ್ಗೆ ಏನು ಅನ್ಸುತ್ತೆ ನೀವು ಆನ್ಸರ್ ಮಾಡಿ. ಇನ್ ಕೇಸ್ ಗುರು ಸರ್ ಏನಾದ್ರು CM ಅಥವಾ PM ಆದರೆ ಏನು ಚೇಂಜಸ್ ಮಾಡ್ತೀರಾ ಇವತ್ತಿನ ಒಂದು? ದ ಫಸ್ಟ್ ಥಿಂಗ್, ನಮ್ಮ ಬೆಂಗಳೂರು ರೋಡ್ಸನ್ನ ಸರಿ ಮಾಡ್ತೀನಿ. ಬಾಕಿ ಎಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ, ಅದು ನನ್ನ ಬಹುದೊಡ್ಡ ಕನಸು ಆ್ಯಂಡ್ ಆಸೆ, ಬೆಂಗಳೂರು ರೋಡ್ಸನ್ನ ಸರಿ ಮಾಡ್ಬೇಕು ನಾನು ಅಂತ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತರೋದಾದರೆ ಅಂತ ಅಷ್ಟೊಂದೇನಿಲ್ಲ, ಐ ಆಮ್ ಹ್ಯಾಪಿ ವಿತ್ ಇರೋದು. ನಿಮ್ಮ ಪ್ರಕಾರ ವಾಟ್ ಸಕ್ಸಸ್, ಇಫ್ ಯು ಎಕ್ಸ್ಪ್ಲೇನ್ ಸಕ್ಸಸ್ ಅಂದರೆ ಏನು? ನೆಮ್ಮದಿ. ತಿಂದಿದ್ದು ನಾನು ಆವಾಗಲೇ ಹೇಳಿದೆ, ಲೈಕ್ ನಾನು ರಾತ್ರಿ ಮಲಗಿದ ನಂಗೆ ನಿದ್ದೆ ಬರುತ್ತೆ, ನಾನು ತಿಂದಿದ್ದು ನಂಗೆ ಜೀರ್ಣ ಆಗುತ್ತೆ, ಆ್ಯಂಡ್ ಐ ವೇಕ್ ಅಪ್ ಫಿಟ್ ಆ್ಯಂಡ್ ಫೈನ್. ನೆಮ್ಮದಿ. ಓಕೆ ಗುರು ಸರ್, ಹಾಬೀಸ್, ವಾಟ್ ಎವರ್ ಯು ಡೂ? ಹಾಬೀಸ್ ನಾನು ಬರೀತೀನಿ, ಹಾಡ್ತೀನಿ, ನನಗೆ ಎಕ್ಸಸೈಸ್ ತುಂಬ ಇಷ್ಟ, ನಂಗೆ ಬೈಕ್ಸ್ ತುಂಬ ಇಷ್ಟ, ನನಗೆ ಇಷ್ಟವಾಗಿರೋ ಫುಡ್ಡನ್ನ, ನನಗೆ ಇಷ್ಟವಾಗಿರೋ ವ್ಯಕ್ತಿಗಳ ಜೊತೆಗೆ ನಂಗೆ ತಿನ್ನೋದು ತುಂಬ ಇಷ್ಟ, ನನಗೆ ಜನಜಂಗುಳಿ ಇಲ್ದಿರುವಂಥ ಜಾಗಗಳು ತುಂಬ ಇಷ್ಟ. ಖಾಲಿ ಐ ಲವ್ ಇಟ್. ಇವನ್ ನಾವು ನಾನು ಹೆಚ್ಚು ನನ್ನ ಏಕಾಂತ ಸಮಯದಲ್ಲಿ ಕಳೆದಾಗಲೇ ನನ್ನ ಕಾಂಟೆಂಟು, ನನ್ನ ಹಾಡುಗಳು ಹುಟ್ಟೋಕೆ ಸಾಧ್ಯ. ಇಲ್ಲ ಅಂತಂದರೆ, ಆ್ಯಂಡ್ ನಮ್ಮ ಮನೆಯವರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ದಿ ಗಿವ್ ಮಿ ದಟ್ ಸ್ಪೇಸ್. ಸೊ ಒನ್ ಆಫ್ ದ ಬೆಸ್ಟ್ ಲೆಸನ್ ಆ್ಯಂಡ್ ಒನ್ ಆಫ್ ದ ವರ್ಸ್ಟ್ ಲೆಸನ್ ನೀವು ಇಲ್ಲಿವರೆಗೂ ಕಲಿತಿರೋದು? ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ವರ್ಸ್ಟ್ ಏನಪ್ಪ ಅಂತಂದರೆ, ದುಡ್ಡೇ ಎಲ್ಲ ಅಲ್ಲ, ಬಟ್ ದುಡ್ಡು ಇರಲೇಬೇಕನ್ನುವಂತಹದ್ದು. ಬಿಕಾಸ್ ನನ್ನ ಮಮ್ಮಿಗೆ ಕಿರಿಕಿರಿ ಆದಾಗ ದುಡ್ಡಿನ ಒಂದು ಶಕ್ತಿ ನನಗೆ ಅರಿವಾಯಿತು. ಆ್ಯಂಡ್ ಇವಾಗ ಐ ಹ್ಯಾವ್ ಇನಫ್ ಮನಿ, ಒಂದು ನೆಮ್ಮದಿಯ ಬದುಕನ್ನು ಕಳೆಯೋದಕ್ಕೆ ಇರೋದ್ರಿಂದ ಐ ನೋ ಇಟ್ಸ್ ನಾಟ್ ಎವ್ರಿಥಿಂಗ್, ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದುಡ್ಡು ಇಲ್ಲದೆ ಇದ್ದಾಗ ನಮ್ಮವ್ರು ಯಾರಲ್ಲ ಅನ್ನೋದು ನಂಗೆ ಒಂದು ಸ್ಪಷ್ಟತೆ ಸಿಕ್ತು. ದಟ್ ವಾಸ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ನಾನು ನಂಬಿಟ್ಟಿದ್ದೆ, ಲೈಕ್ ಇವರೆಲ್ಲ ನನ್ನವರು ಅಂತ ಹೇಳಿ. ಕೆಲವೊಬ್ರದ್ದು ಮುಖವಾಡ ಕಳಿಸ್ತು ಬಿಕಾಸ್ ನಾನು ಕಷ್ಟದಲ್ಲಿದ್ದೀನಿ ಅಂತ ಅಂದಾಗ. ದಟ್ಸ್ ಅ ವರ್ಸ್ಟ್ ಥಿಂಗ್. ಬಟ್ ದುಡ್ಡು ನನ್ನ ಹತ್ರ ಸೇರಿಕೊಂಡಾಗ, ಅದೇ ಕೆಲವು ಜನ ಅವ್ರ ಬದುಕಿಗೆ ಸಹಾಯ ಬೇಕು ಅಂತ ಬಂದಾಗ ನನಗೆ ಅನಿಸೋದು ಇಸ್ ದ ಬೆಸ್ಟ್ ಫೀಲಿಂಗ್. ಯಾರು ಕೈ ತೊಳ್ಕೊಂಡಿದ್ರು ಇವಾಗ ಅದೇ ಕೈಯಲ್ಲಿ ಸಹಾಯ ಕೇಳಕ್ಕೆ ಬರ್ತಿದ್ದಾರೆ. ಆ್ಯಂಡ್ ಲೈಕ್ ಆ ಮಟ್ಟಕ್ಕೆ ಬೆಳೆಯೋಕೆ ನನಗೆ ದೇವರು, ನನ್ನ ತಂದೆ ತಾಯಿ ಆಶೀರ್ವಾದ ಪ್ಲಸ್ ಜನರ ಒಂದು ಪ್ರೀತಿಯಿಂದ ಏನು ಸಿಕ್ಕಿದೆಯೋ, ಐ ಫೀಲ್ ಲೈಕ್ ಬೆಸ್ಟ್ ಅದು ಅಂತ ಹೇಳಿ. ಅದೇ ವರ್ಸ್ಟ್. ಲೈಕ್ ನಂಬಿದ್ದೆ ನಾನು ಅವ್ರನ್ನ, ಕೈ ಎದ್ಬಿಟ್ರು ಅವ್ರುಗಳು. ಹಾಗೆ ಸರ್, ನಿಮ್ಮ ಲೈಫಲ್ಲಿ ಫ್ರೆಂಡ್ಸ್ ಲೈಕ್ ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್, ಅಥವಾ ಸರ್ ಯು ಜಸ್ಟ್ ಅವೇ ಫ್ರಮ್? ಐ ಆಮ್ ಅ ಇಂಟ್ರೋವರ್ಟ್ ಕೈಂಡ್ ಆಫ್ ಪರ್ಸನ್. ಐ ಡೋಂಟ್ ಹ್ಯಾವ್ ಫ್ರೆಂಡ್ಸ್. ನನ್ನ ಆಫೀಸ್ನಲ್ಲಿ ನಂಗೆ ಫ್ರೆಂಡ್ಸ್ ಇಲ್ಲ, ನಮ್ಮ ಏರಿಯಾದಲ್ಲಿ ನಂಗೆ ಫ್ರೆಂಡ್ಸ್ ಇಲ್ಲ. ಅದೇ ಕೇಳಬೇಕು. ನನಗಿರೋದು 4 ಜನ ಫ್ರೆಂಡ್ಸು ಡಿಗ್ರಿನಲ್ಲಿರೋರು. ಅದರಲ್ಲಿ ಒಬ್ಬನೇ ನನಗೆ ಆಪ್ತ, ದೇವೇಂದ್ರ ಪ್ರತಾಪ್ ಸಿಂಗ್ ಅಂತ. ಅವ್ನು ರಾಜಸ್ಥಾನಲ್ಲಿ CM ಅವರ ಆಫೀಸ್ನಲ್ಲಿ PR ಆಗಿ ಕೆಲಸ ಮಾಡ್ತಾನೆ. ಅದು ಬಿಟ್ಟರೆ
ಬದುಕಿನ ಬೇರೆ ಬೇರೆ ಹಂತಗಳಲ್ಲಿ ಒಳ್ಳೆ ಜೀವಿಗಳು ಬಂದು ಹೋದ್ರು. ಬಟ್ ನಾನು ಆ ಲೈಕ್ ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ ಏನೋ ಆಟಿಟ್ಯೂಡ್ ಇದ್ರೂ, ಜೀವ ಕೊಡೋಕೆ ರೆಡಿ ಇದ್ರೂ, ಫ್ರೆಂಡ್ಸ್ ಅಂತ ಹೇಳಿದಾಗ ನಾನು ದಿನ ಭೇಟಿ ಮಾಡಕ್ಕೆ ಹೋಗ್ತೀನಿ, ಸುತ್ತಾಡಕ್ಕೆ ಹೋಗ್ತೀನಿ, ಆ ಥರದ್ದು ಯಾರೂ ಇಲ್ಲ. ಗುರು ಸರ್ ಎಷ್ಟು ದೇವ್ರನ್ನ ನಂಬ್ತಾರೆ? ನಾನು ನನ್ನ ತಾಯಿನ ICU ನಮ್ಮಮ್ಮ ಇದ್ದಾಗ ಅವಳನ್ನ ಬದುಕಿಸುವಂಥ ಕೈ ಜೋಡಿಸಿ ಏನು ಬೇಡ್ಕೊಂಡಿದ್ನೋ ಆವಾಗ ಎಷ್ಟು ನಾನು ದೇವ್ರನ್ನ ನಂಬ್ತಾ ಇದ್ನೋ, ನನ್ನ ತಾಯಿಯನ್ನು ಕಳ್ಕೊಂಡಾದ್ಮೇಲೆ ಅಷ್ಟೇ ದೇವ್ರನ್ನ ದ್ವೇಷಿಸ್ತಾ ಇದ್ದೆ. ಈಗ ವಾಪಸ್ ನಾನು ಎಷ್ಟು ನಂಬ್ತೀನಿ ಪರಮಾತ್ಮನನ್ನು ಅಂತ ಅಂದರೆ, ಪ್ರತಿದಿನ ಸಂಜೆ ನಾನು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀನಿ. ಕೆಲಸ ಅಥವಾ ಏನೋ ಶೂಟ್ ಗೀಟ್ ಇತ್ತು ಅಂತ ಹೋಗೋಕ್ಕಾಗಲಿಲ್ಲ ಅಂತ ಅಂದರೆ ಮಂಗಳವಾರ ಶನಿವಾರ ಅಂತೂ ನಾನು ಮಿಸ್ ಮಾಡಲ್ಲ. ಸೊ ನಂಗೆ ಅಪಾರವಾದ ನಂಬಿಕೆ ಇದೆ ಶಕ್ತಿ ಮೇಲೆ. ಈಗ ಐ ಕೇಮ್ ಬ್ಯಾಕ್. ಅದಕ್ಕೆ ಮುಂಚೆ ದ್ವೇಷಿಸ್ತಿದ್ರಿ? ತುಂಬ ನಂಬ್ತಿದ್ದೆ, ಲೈಕ್ ಉಪವಾಸ ಎಲ್ಲ ಮಾಡ್ತಾ ಇದ್ದೆ, ನನ್ನ ತಾಯಿನೂ ಬದುಕಿಸ್ಕೋಬೇಕು ನೀನು ಅಂತ ಹೇಳಿ ಎಲ್ಲ ಏನೇನೋ ಮಾಡಿದ್ದೆ. ಕಳ್ಕೊಂಡಾದ್ಮೇಲೆ ಇಷ್ಟೆಲ್ಲ ಮಾಡಿದ್ರು ಏನು ಕೊಡಲಿಲ್ಲ, ನೀನು ಇದ್ದಿದ್ರೆ ನೀನು ಮಾಡ್ತಾ ಇದ್ದಿಲ್ಲ ಒಂದು ಹಠ. ತಾಯಿ ಕಳ್ಕೊಂಡಿರೋ ಆ ಕೋಪಕ್ಕೆ ನಾನು ಬಿಟ್ಟಿದ್ದೆ ನಾನು. ಬಟ್ ಕಾಲ ವಾಪಸ್ ನಾನು ಕರ್ಕೊಂಡು ಬಂತು. ಲೈಕ್ ನನಗೆ ಅಪಾರವಾದ ನಂಬಿಕೆ ಇದೆ. ಓಕೆ.